ನಿಮಗೆ ಕಾಣಿಸುವುದಿಲ್ಲವೇ? ಈ ವಾಕ್ಯಕ್ಕೆ ಇಂಗ್ಲಿಷ್ನಲ್ಲಿ ಕಾಂಟ್ ಯು ಸಿ, ಕಾಂಟ್ ಯು ಸಿ. ಇದನ್ನು ಯಾರು ಮಾಡಬಲ್ಲಿರಿ? ಹೂ ಕ್ಯಾನ್ ಡೂ ಇಟ್, ಹೂ ಕ್ಯಾನ್ ಡೂ ಇಟ್. ನಾನು ವಿಶಾಲ್ ಜೊತೆ ಮಾತನಾಡಬಹುದೇ? ಕ್ಯಾನ್ ಐ ಸ್ಪೀಕ್ ವಿತ್ ವಿಶಾಲ್, ಕ್ಯಾನ್ ಐ ಸ್ಪೀಕ್ ವಿತ್ ವಿಶಾಲ್. ನಾನು ನಿಮ್ಮ ಮೊಬೈಲನ್ನು ಉಪಯೋಗಿಸಬಹುದೇ? ಇದಕ್ಕೆ ಇಂಗ್ಲಿಷ್ನಲ್ಲಿ ಕ್ಯಾನ್ ಐ ಯೂಸ್ ಯುವರ್ ಮೊಬೈಲ್. ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು? ಹೌ ಕ್ಯಾನ್ ಐ ಹೆಲ್ಪ್ ಯು, ಹೌ ಕ್ಯಾನ್ ಐ ಹೆಲ್ಪ್ ಯು. ನೀನು ನನಗೆ ಯಾವಾಗಲಾದರೂ ಭೇಟಿಯಾಗಬಹುದು. ಯು ಕ್ಯಾನ್ ಮೀಟ್ ಮೀ ಎನಿ ಟೈಮ್, ಯು ಕ್ಯಾನ್ ಮೀಟ್ ಮೀ ಎನಿ ಟೈಮ್. ನಿನ್ನೆ ನಾನು ಕ್ಲಾಸಿಗೆ ಬರಬಹುದಿತ್ತು. ಐ ಕುಡ್ ಕಮ್ ಟು ದ ಕ್ಲಾಸ್ ಯೆಸ್ಟರ್ಡೇ, ಐ ಕುಡ್ ಕಮ್ ಟು ದ ಕ್ಲಾಸ್ ಯೆಸ್ಟರ್ಡೇ. ನಿನ್ನೆ ನಾನು ನಿಮಗೆ ಕೊಡಬಹುದಿತ್ತು. ಐ ಕುಡ್ ಗಿವ್ ಯು ಯೆಸ್ಟರ್ಡೇ, ಐ ಕುಡ್ ಗಿವ್ ಯು ಯೆಸ್ಟರ್ಡೇ. ದಯವಿಟ್ಟು ತಾವು ಒಂದು ಗ್ಲಾಸ್ ನೀರನ್ನು ತಂದು ಕೊಡುವಿರಾ? ಇದಕ್ಕೆ ಕುಡ್ ಯು ಪ್ಲೀಸ್ ಗೆಟ್ ಮೀ ಎ ಗ್ಲಾಸ್ ಆಫ್ ವಾಟರ್, ಕುಡ್ ಯು ಪ್ಲೀಸ್ ಗೆಟ್ ಮೀ ಎ ಗ್ಲಾಸ್ ಆಫ್ ವಾಟರ್. ದಯವಿಟ್ಟು ತಾವು ಸ್ವಲ್ಪ ಹೊತ್ತು ಕಾಯುವಿರಾ? ಅಂದರೆ ವೇಟ್ ಮಾಡಿ ಅಂತ ಹೇಳ್ತೀವಲ್ಲ, ಅದೇ ರೀತಿ. ಕುಡ್ ಯು ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್, ಕುಡ್ ಯು ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್. ದಯವಿಟ್ಟು ತಾವು ಸೂಪರ್ ಮಾರ್ಕೆಟ್ಗೆ ಹೇಗೆ ಹೋಗಬೇಕೆಂದು ಹೇಳುವಿರಾ? ಅಂದರೆ ಯಾರಿಗಾದರೂ ರೂಟ್ ಅಥವಾ ಅಡ್ರೆಸ್ ಕೇಳುವ ರೀತಿ. ಕುಡ್ ಯು ಪ್ಲೀಸ್ ಟೆಲ್ ಮೀ ಹೌ ಟು ಗೋ ಟು ದ ಸೂಪರ್ ಮಾರ್ಕೆಟ್, ಈ ರೀತಿ ಕೇಳಬೇಕು. ದಯವಿಟ್ಟು ತಾವು ಮಾತನಾಡುವುದನ್ನು ನಿಲ್ಲಿಸುವಿರಾ? ಇದಕ್ಕೆ ಇಂಗ್ಲಿಷ್ನಲ್ಲಿ ಕುಡ್ ಯು ಪ್ಲೀಸ್ ಸ್ಟಾಪ್ ಟಾಕಿಂಗ್, ಕುಡ್ ಯು ಪ್ಲೀಸ್ ಸ್ಟಾಪ್ ಟಾಕಿಂಗ್. ಅವನು ಈಗ ಬರಬಹುದು, ಅವನು ಈಗ ಬರಬಹುದು. ಹಿ ಮೇ ಕಮ್ ನಾವ್, ಹಿ ಮೇ ಕಮ್ ನಾವ್. ಅವಳು ನಾಳೆ ನನಗೆ ಭೇಟಿಯಾಗಬಹುದು, ಅವಳು ನಾಳೆ ನನಗೆ ಭೇಟಿಯಾಗಬಹುದು. ಸಿ ಮೇ ಮೀಟ್ ಮೀ ಟುಮಾರೋ, ಸಿ ಮೇ ಮೀಟ್ ಮೀ ಟುಮಾರೋ. ಕರಣ ಈಗ ಲೈಬ್ರರಿಯಲ್ಲಿ ಇರಬಹುದು, ಕರಣ್ ಈಗ ಲೈಬ್ರರಿಯಲ್ಲಿ ಇರಬಹುದು. ಕರಣ್ ಮೇ ಬಿ ಇನ್ ದ ಲೈಬ್ರರಿ ನಾವ್. ನೆಕ್ಸ್ಟ್, ಇಂದು ರಜೆ ಇರಬಹುದು, ಇಂದು ರಜೆ ಇರಬಹುದು. ಮೇ ಬಿ ಹಾಲಿಡೇ ಟುಡೇ, ಮೇ ಬಿ ಹಾಲಿಡೇ ಟುಡೇ. ಇಂದು ರಾತ್ರಿ ನಾನು ಮನೆಯಲ್ಲಿ ಇರಲಿಕ್ಕಿಲ್ಲ, ಅಂದರೆ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗುವಾಗ ಹೇಳುವ ರೀತಿ. ಐ ಮೇ ನಾಟ್ ಬಿ ಆಟ್ ಹೋಮ್ ಟು ನೈಟ್. ಕುಮಾರ್ ಈಗ ಬರಬಹುದೇ? ಕುಮಾರ್ ಈಗ ಬರಬಹುದೇ? ಮೇ ಕುಮಾರ್ ಕಮ್ ನೌ, ಮೇ ಕುಮಾರ್ ಕಮ್ ನೌ. ಈಗ ಅವರು ಎಲ್ಲಿರಬಹುದು, ಈಗ ಅವರು ಎಲ್ಲಿರಬಹುದು? ವೇರ್ ಮೇ ದೇ ಬಿ ನೌ, ವೇರ್ ಮೇ ದೇ ಬಿ ನೌ. ಪಂದ್ಯವನ್ನು ಯಾರು ಗೆಲ್ಲಬಹುದು, ಪಂದ್ಯವನ್ನು ಯಾರು ಗೆಲ್ಲಬಹುದು? ಹೂ ಮೇ ವಿನ್ ದ ಮ್ಯಾಚ್, ಹೂ ಮೇ ವಿನ್ ದ ಮ್ಯಾಚ್. ಈಗ ನಾನು ಹೋಗಬಹುದೇ, ಈಗ ನಾನು ಹೋಗಬಹುದೇ? ಅದಕ್ಕೆ ಇಂಗ್ಲಿಷ್ನಲ್ಲಿ ಮೇ ಐ ಗೋ ನಾವ್ ಅಂತ ಹೇಳ್ತೀವಿ, ಮೇ ಐ ಗೋ ನಾವ್. ನಾನು ನಿಮ್ಮ ಹೆಸರನ್ನು ತಿಳಿದುಕೊಳ್ಳಬಹುದೇ, ನಾನು ನಿಮ್ಮ ಹೆಸರನ್ನು ತಿಳ್ಕೋಬಹುದೇ? ಅದಕ್ಕೆ ಮೇ ಐ ನವ್ ಯುವರ್ ಗುಡ್ ನೇಮ್, ಮೇ ಐ ನವ್ ಯುವರ್ ಗುಡ್ ನೇಮ್. ನಾನು ನಿಮಗೆ ಸಹಾಯ ಮಾಡಬಹುದೇ, ನಾನು ನಿಮಗೆ ಸಹಾಯ ಮಾಡಬಹುದೇ? ಮೇ ಐ ಹೆಲ್ಪ್ ಯು, ಮೇ ಐ ಹೆಲ್ಪ್ ಯು. ನಾನು ಒಂದು ಗ್ಲಾಸ್ ನೀರನ್ನು ಕುಡಿಯಬಹುದೇ,
ನಾನು ಒಂದು ಗ್ಲಾಸ್ ನೀರನ್ನು ಕುಡಿಯಬಹುದೇ? ಮೇ ಐ ಡ್ರಿಂಕ್ ಎ ಗ್ಲಾಸ್ ಆಫ್ ವಾಟರ್? ಮೇ ಐ ಡ್ರಿಂಕ್ ಎ ಗ್ಲಾಸ್ ಆಫ್ ವಾಟರ್? ಈ ಕಥೆಯನ್ನು ನೀವು ಕೇಳಿದ್ದಿರಬಹುದು. ಈ ಕಥೆಯನ್ನು ನೀವು ಕೇಳಿರಬಹುದು. ಯು ಮೈಟ್ ಹ್ಯಾವ್ ಹಿಯರ್ಡ್ ದಿಸ್ ಸ್ಟೋರಿ. ಯು ಮೈಟ್ ಹ್ಯಾವ್ ಹಿಯರ್ಡ್ ದಿಸ್ ಸ್ಟೋರಿ. ಅವಳು ಲೈಬ್ರರಿಗೆ ಹೋಗಿದ್ದಿರಬಹುದು. ಅವಳು ಲೈಬ್ರರಿಗೆ ಹೋಗಿದ್ದಿರಬಹುದು. She might gone to the library. She might gone to the library. ಇಂದು ರಾತ್ರಿ ಮಳೆ ಬರಬಹುದು. ಇಂದು ರಾತ್ರಿ ಮಳೆ ಬರಬಹುದು. It might rain tonight. It might rain tonight. ನೀವು ಪ್ರತಿದಿನ ಕ್ಲಾಸಿಗೆ ಬರಬೇಕು. ನೀವು ಪ್ರತಿದಿನ ಕ್ಲಾಸ್ಗೆ ಬರಬೇಕು. You should come to the class daily. You should come to the class daily. ನೀವು ಕಾನ್ಫಿಡೆಂಟ್ ಇರಬೇಕು. ನೀವು ಕಾನ್ಫಿಡೆಂಟ್ ಇರಬೇಕು. You should be confident. You should be confident. ನೀವು ಇಲ್ಲಿ ನಿಂತುಕೊಳ್ಳಬಾರದು. ನೀವು ಇಲ್ಲಿ ನಿಂತುಕೊಳ್ಳಬಾರದು. You should not stand here. You should not stand here. ನಾನು ನಿಮ್ಮ ಜೊತೆ ಬರಬೇಕೇ? ನಾನು ನಿಮ್ಮ ಜೊತೆ ಬರಬೇಕೇ? ಶುಡ್ ಐ ಕಮ್ ವಿತ್ ಯು? ಶುಡ್ ಐ ಕಮ್ ವಿತ್ ಯು? ನಾನು ಇದಕ್ಕೆ ಎಷ್ಟು ಹಣವನ್ನು ಕೊಡಬೇಕು? ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು. ಹೌ ಮಚ್ ಮನಿ ಶುಡ್ ಐ ಪೇ ಫಾರ್ ದಿಸ್? ಹೌ ಮಚ್ ಮನಿ ಶುಡ್ ಐ ಪೇ ಫಾರ್ ದಿಸ್? ನಾನು ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಆಡಲು ಇಷ್ಟಪಡುತ್ತೇನೆ. I would like to speak a few words on this occasion. Next. ತಾವು ಉಪಹಾರಕ್ಕೆ ಏನು ತೆಗೆದುಕೊಳ್ಳಲು ಇಷ್ಟಪಡುತ್ತೀರಿ? What would you like to have for breakfast? What would you like to have for breakfast? ನಾನು ನಿಮ್ಮ ಹೆಸರನ್ನು ಕೇಳಿದರೆ ತಪ್ಪು ತಿಳಿದುಕೊಳ್ಳುವಿರಾ? ಇದಕ್ಕೆ ಯಾವ ರೀತಿ ಕೇಳಬೇಕು? Would you mind if I ask your name? Would you mind if I ask your name? ನಾಳೆ ನೀವು ಕ್ಲಾಸಿಗೆ ಬರಲೇಬೇಕು. ನಾಳೆ ನೀವು ಕ್ಲಾಸ್ಗೆ ಬರಲೇಬೇಕು. You must come to the class tomorrow. You must come to the class tomorrow. ನಾನು ಈಗ ಅಲ್ಲಿಗೆ ಹೋಗಲೇಬೇಕು. I must go there now. I must go there now. ನೀವು ನಿಮ್ಮ ಪಾಲಕರನ್ನು ಅವಮಾನಿಸಲೇಬಾರದು. You must not insult your parents. You must not insult your parents. ಮೇಘ ಈಗ ಮನೆಯಲ್ಲಿ ಇರಲೇಬೇಕು. ಮೇಘ ಮಸ್ಟ್ ಇನ್ ದ ಹೋಮ್ ನಾವ್. ಮೇಘ ಮಸ್ಟ್ ಇನ್ ದ ಹೋಮ್ ನಾವ್ ಅಥವಾ ಮೇಘ ಮಸ್ಟ್ ಬಿ ಆಟ್ ಹೋಮ್ ನಾವ್ ಅಂತಲೂ ಹೇಳ್ತೀವಿ. ನಿಮಗೆ ವಿಶ್ರಾಂತಿ ಅವಶ್ಯಕತೆ ಇದೆ. ಯು ನೀಡ್ ಟು ರೆಸ್ಟ್. ಯು ನೀಡ್ ಟು ರೆಸ್ಟ್. ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ವರಿ. ಯು ನೀಡ್ ನಾಟ್ ವರಿ. ನನಗೆ ಅವಳ ಜೊತೆ ಮಾತನಾಡುವ ಧೈರ್ಯ ಇದೆ. ಐ ಡೇರ್ ಟಾಕ್ ವಿತ್ ಹರ್. ಐ ಡೇರ್ ಟಾಕ್ ವಿತ್ ಹರ್. ನನಗೆ ಅವನ ಮನೆಗೆ ಹೋಗಲು ಧೈರ್ಯ ಇದೆ. ಐ ಡೇರ್ ಗೋ ಟು ಹೀಸ್ ಹೌಸ್. ಐ ಡೇರ್ ಗೋ ಟು ಹೀಸ್ ಹೌಸ್.